ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಸತೀಶ್ ಮತ್ತು ಗಿರೀಶ್ ಎಂಬ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು. ಪ್ರತಿ ವರ್ಷ ದೀಪಾವಳಿಯ ಮುನ್ನ ಅವರು ಬಿಜಾಪುರಕ್ಕೆ ಹೋಗಿ ತುಂಬಾ ಪಟಾಕಿಗಳನ್ನು ಖರೀದಿಸಿ ಹಳ್ಳಿಯಲ್ಲಿ ಪಟಾಕಿ ಅಂಗಡಿ ಹಾಕುತ್ತಿದ್ದರು. ಈ ವರ್ಷವೂ ಅವರು ಬಿಜಾಪುರಕ್ಕೆ ಹೋಗಿ ಪಟಾಕಿ ಖರೀದಿಸುವ ಯೋಜನೆ ಮಾಡಿದರು. ಅಯ್ಯೋ ಸತೀಶ್, ಕಳೆದ ವರ್ಷ ಪಟಾಕಿ ಮಾರಾಟ ಮಾಡಿ ತುಂಬಾ ಹಣ ಕಮಾಯಿಸಿದ್ದೆವು. ಹೌದು ಗಿರೀಶ್, ಆದ್ರೆ ಈ ಬಾರಿ ಸರ್ಕಾರ ಪಟಾಕಿ ತಯಾರಿಕೆ ಮತ್ತು ಮಾರಾಟಕ್ಕೆ ನಿಷೇಧ ಹಾಕಿದ್ದಂತಿದ. ಹೌದು, ಕೇಳಿದ್ದೀನಿ. ಆದ್ರೆ ಸರ್ಕಾರದ ಮಾತು ಕೇಳೋದು ಯಾರಪ್ಪ? ನಾಳೆ ಬಿಜಾಪುರಕ್ಕೆ ಹೋಗೋಣ, ಅಲ್ಲಿ ಎಲ್ಲಾದ್ರ ಪಟಾಕಿ ಸಿಗ್ತವೆ. ಅವರು ರಾತ್ರಿ ಬಸ್ನಲ್ಲಿ ಬಿಜಾಪುರಕ್ಕೆ ಹೋಗಿ ಪಟಾಕಿ ಹುಡುಕಾಟ ಪ್ರಾರಂಭಿಸುತ್ತಾರೆ. ಅಯ್ಯೋ ಗಿರೀಶ್, ಪಟಾಕಿ ಸಿಕ್ಕಿಲ್ಲ ಅಂದ್ರೆ ಈ ವರ್ಷ ದೊಡ್ಡ ನಷ್ಟ ಆಗತ್ತೆ. ಹೌದು, ಕಳೆದ ವರ್ಷ 10 ದಿನಗಳಲ್ಲಿ 5 ಲಕ್ಷ ರೂಪಾಯಿ ಕಮಾಯಿಸಿದ್ದೀವಿ ಅಲ್ವಾ? ಹೌದು, ನೆನಪಿದೆ. ಆದ್ರೆ ಈ ಬಾರಿ ಪಟಾಕಿ ಸಿಕ್ತಿಲ್ಲ. ಅವರು ಮುಂದೆ ಇರುವ ಅಂಗಡಿಗೆ ಹೋಗುತ್ತಾರೆ. ಅಯ್ಯ, ನಮಗೆ ಪಟಾಕಿ ಬೇಕು, ಸಿಗುತ್ತವೆಯಾ? ಇಲ್ಲಪ್ಪ, ಸರ್ಕಾರ ಪಟಾಕಿ ಮಾರಾಟ ಮಾಡಿದ್ರೆ ಚಾಲನ್ ಹಾಕ್ತಿದೆ, ಪಟಾಕಿ ಇಲ್ಲ. ಅಯ್ಯ, ಬೇಡಪ್ಪ, ಅಂಜಬೇಡಿ. 2 ಲಕ್ಷದ ಪಟಾಕಿ ಬೇಕು. ಹಳೆಯ ಪಟಾಕಿ ಇದ್ದರೆ ಕೊಡ್ರಿ. ಇಲ್ಲಪ್ಪ, ಸರ್ಕಾರ ಪಟಾಕಿ ಮಾರಾಟ ಮಾಡಿದ್ರೆ ಚಾಲನ್ ಹಾಕ್ತಿದೆ, ಪಟಾಕಿ ಇಲ್ಲ. ಹೋಗಪ್ಪ ಇಲ್ಲಿಂದ. ಪಟಾಕಿ ಅಂದ್ರೆ ಬಾಯಿಂದ ಬರುವುದು ಸುಲಭ. ಹೋಗಿ ಹೋಗಿ. ಅವರು ನೊರೆಯುತ್ತಾ ಹಳ್ಳಿಗೆ ಹಿಂತಿರುಗುತ್ತಾರೆ. ಸತೀಶ್, ಯಾವುದಾದ್ರೂ ಉಪಾಯ ಹೇಳಪ್ಪ. ಈ ವರ್ಷ ಪಟಾಕಿ ಮಾರಾಟ ಮಾಡದಿದ್ರೆ ವರ್ಷವಿಡೀ ಹೇಗೆ ಜೀವನ ಸಾಗಿಸೋದು? ನಾನು ಹೇಳ್ತೀನಿ, ನಾವೇ ಪಟಾಕಿ ತಯಾರಿಸೋಣ. ಆದ್ರೆ ಪಟಾಕಿ ಹೇಗೆ ಮಾಡೋದು? ಯೂಟ್ಯೂಬ್ನಲ್ಲಿ ನೋಡೋದು. ಬಾಕಿ ಪೌಡರ್ ಮಾತ್ರ ಸೇನೆ ಶಿಬಿರದಿಂದ ತಂದುಕೊಳ್ಳೋಣ. ಅವರು ರಾತ್ರಿ ಸೇನೆಯ ಶಿಬಿರಕ್ಕೆ ಹೋಗಿ ಬಾರೂದ್ ತುಂಬಿದ 4 ಚೀಲ ಕದಿಯುತ್ತಾರೆ. ವಾ ಸತೀಶ್, ಫ್ರೀ ಬಾರೂದ್ ಸಿಕ್ಕಿದೆ. ಈಗ ನಾವು ಪಟಾಕಿ ತಯಾರಿಸಿ ಮಾರಿದ್ರೆ ಧನವಂತರಾಗ್ತೀವಿ. ಅವರು ಮೊಬೈಲ್ನಲ್ಲಿ ವಿಡಿಯೋ ನೋಡಿ ಪಟಾಕಿ ತಯಾರಿಸುತ್ತಾರೆ ಮತ್ತು ಹಳ್ಳಿಯಲ್ಲಿ ಅಂಗಡಿ ತೆಗೆಯುತ್ತಾರೆ. ಜನರು ಖರೀದಿಸಲು ಬರುತ್ತಾರೆ ಮತ್ತು ಎಲ್ಲ ಪಟಾಕಿಗಳು ಮಾರಾಟವಾಗುತ್ತವೆ. ಬೇಗ ಖರೀದಿ ಮಾಡಿ, ಇಲ್ಲದಿದ್ರೆ ಮುಗಿಯುತ್ತೆ. ಅಯ್ಯೋ ಸತೀಶ್, ನಾವು ಲಕ್ಷಾಧೀಶರಾದ್ವಿ. ಹೌದು, ಈ ಹಣದಿಂದ 20 ವರ್ಷ ಕೂತು ತಿನ್ನಬಹುದು. ಸತೀಶ್, ಪಟಾಕಿ ಸರಿಯಾಗಿ ಸಿಡಿಯುತ್ತವೆಯಾ? ಯಾರಾದ್ರೂ ಗಾಯಗೊಂಡ್ರೆ? ಅಯ್ಯೋ, ನಿನ್ ಮಾತು ಬೇಡಪ್ಪ. ವಿಡಿಯೋದಲ್ಲಿ ಹೇಗೆ ತೋರಿಸಿದ್ರು ಹಾಗೆ ಮಾಡಿದ್ದೇವೆ. ದೀಪಾವಳಿ ದಿನ ಬಂದಿತ್ತು. ಜನರು ಪಟಾಕಿ ಸಿಡಿಸಲು ಸೇರಿದರು. ರಾಕೆಟ್ ಹಚ್ಚುತ್ತಿದ್ದಂತೆಯೇ ಅದು ಮೇಲೆ ಹೋಗದೆ ಕೆಳಗೆ ಸಿಡಿಯುತ್ತದೆ. ಅನಂತರ ಅನಾರ್ ಹಚ್ಚಿದಾಗ ದೊಡ್ಡ ಸ್ಫೋಟ ಉಂಟಾಗುತ್ತದೆ. 2 ಹಳ್ಳಿಯವರು ಸಾವನ್ನಪ್ಪುತ್ತಾರೆ. ಸತೀಶ್ ಮತ್ತು ಗಿರೀಶ್ ದೂರದಿಂದ ಇದನ್ನೆಲ್ಲ ನೋಡುತ್ತಾರೆ. ಅವರು ಓಡಿ ಹೋಗಿ ಒಂದು ಖಾಲಿ ಮನೆಯಲ್ಲಿ ಅಡಗುತ್ತಾರೆ. ಅಯ್ಯೋ ಸತೀಶ್, 2 ಸತ್ತಿದ್ದಾರೆ. ನಿನ್ನಿಂದ ಆಗಿದ್ದೆಲ್ಲ ತಪ್ಪಾಗಿದೆ. ರಾತ್ರಿ ಅವರಿಗೆ ಹೊರಗಿನಿಂದ ಪಟಾಕಿ ಸಿಡಿಯುವ ಶಬ್ದ ಬರುತ್ತದೆ. ಕಿಟಕಿ ಮೂಲಕ ನೋಡಿದಾಗ 2 ಭೂತಗಳು ಪಟಾಕಿ ಸಿಡಿಸುತ್ತಿರುತ್ತಾರೆ. ಭೂತಗಳು ಅವರ ವಾಸನೆ ಹಿಡಿದು ಮನೆ ಬಳಿ ಬರುತ್ತವೆ ಮತ್ತು ರಾಕೆಟ್ಗಳನ್ನು ಒಳಗೆ ಎಸೆಯುತ್ತವೆ. ಮನೆಯೊಳಗೆ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಸತೀಶ್, ಬೇಗ ಹೊರಗೆ ಬಾ, ಇಲ್ಲದಿದ್ರೆ ಸುಟ್ಟು ಸಾಯುತ್ತೀವಿ. ಅವರು ಹೊರಗೆ ಓಡಿ ಬರುತ್ತಾರೆ. ಎಲ್ಲ ಹಳ್ಳಿಯವರು ಕೂಡ ಬರುತ್ತಾರೆ. ಭೂತಗಳು ಅಲ್ಲಿ ಕಾಣಿಸುತ್ತವೆ. ನಿಮ್ಮ ನಕಲಿ ಪಟಾಕಿಗಳಿಂದ ನಮ್ಮ ಜೀವ ಹೋದದ್ದು. ದುಡ್ಡಿನ ಆಸೆಯಿಂದ ಇನ್ನೊಬ್ಬರ ಜೀವನವನ್ನು ಇವತ್ತು ನೀವು ಹಾಳು ಮಾಡಿದ್ದೀರಿ. ಈಗ ನೀವು ಕೂಡ ಸಾಯಬೇಕು. ದಯವಿಟ್ಟು ಕ್ಷಮಿಸಿ ಭೂತಜಿ, ನಾವು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಮುಂದೆ ನಾವೇ ನಿಮ್ಮ ಕುಟುಂಬದ ಕಾಳಜಿ ವಹಿಸುತ್ತೇವೆ. ಹೌದು, ದಯವಿಟ್ಟು ಕ್ಷಮಿಸಿ ಭೂತಜಿ. ಸರಿ, ಈಗ ನಾವು ಹೋಗುತ್ತೇವೆ. ಆದರೆ ಯಾವ ತಪ್ಪು ಮಾಡಿದ್ರು ಮತ್ತೆ ಬರುತ್ತೇವೆ. ಅಂತಿಮವಾಗಿ ಸತೀಶ್ ಮತ್ತು ಗಿರೀಶ್ ತಮ್ಮ ತಪ್ಪನ್ನು ಅರಿತು ಒಳ್ಳೆಯ ಮಾರ್ಗ ಹಿಡಿಯುತ್ತಾರೆ. ಅವರು ಆ 2 ಕುಟುಂಬದ ಕಾಳಜಿ ವಹಿಸುತ್ತಾರೆ ಮತ್ತು ಹಳ್ಳಿ ಮತ್ತೆ ಶಾಂತಿಯುತವಾಗುತ್ತದೆ. ಪಾಠ: ಹಣದ ಲಾಲಸೆಯಿಂದ ತಪ್ಪುದಾರಿ ಹಿಡಿದರೆ ಅದರ ಫಲ ಭೀಕರವಾಗಿರಬಹುದು. ನಮ್ಮ ವಿಡಿಯೋ ನೋಡಿ ಸಮಯ ಕಳೆದುದಕ್ಕೆ ಧನ್ಯವಾದಗಳು. ನೀವು ನಮ್ಮ ಕನ್ನಡ ಚಾನೆಲ್ಗೆ ನೀಡುತ್ತಿರುವ ಬೆಂಬಲಕ್ಕೆ ತುಂಬಾ ಧನ್ಯವಾದಗಳು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಮಾಡಿ. ನಮ್ಮ ಹೊಸ ಕನ್ನಡ ವಿಡಿಯೋಗಳನ್ನು ಮೊದಲಿಗರಾಗಿ ನೋಡಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.